ನಮಸ್ಕಾರ. ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕನ್ನಡ ಇಂಡಸ್ಟ್ರಿಗೆ ಸಖತ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅವರ ಸಿನಿಮಾಕ್ಕಾಗಿ ಅಭಿಮಾನಿಗಳು ಕಾತುರರಾಗಿರ್ತಾರೆ. ಇದೀಗ ಅವರ ಮಗಳು ಕೂಡ ಸ್ಯಾಂಡಲ್ವುಡ್ ಎಂಟ್ರಿಗೆ ರೆಡಿಯಾಗಿದ್ದಾರೆ. ಶಿವಣ್ಣ ಪುತ್ರಿ ನಿವೇದಿತಾ ಅಂಡಮಾನ್ ಸಿನಿಮಾದಲ್ಲಿ ಬಾಲನಟಿಯಾಗಿ ಮುದ್ದಾಗಿ ನಟಿಸಿದ್ರು. ಈಗ ಅದೇ ನಿವೇದಿತಾ ಸಿನಿಮಾವೊಂದನ್ನ ನಿರ್ಮಾಣ ಮಾಡಿದ್ದಾರೆ. ಅವರದ್ದೇ ನಿರ್ಮಾಣ ಸಂಸ್ಥೆ ಶ್ರೀಮುತ್ತು ಸಿನಿ ಸರ್ವಿಸ್ ಬ್ಯಾನರ್ನಲ್ಲಿ ಫೈರ್ಫ್ಲೈ ಎಂಬ ಸಿನಿಮಾ ನಿರ್ಮಿಸಿದ್ದು, ಇದು ಅವರ ಥಿಯೇಟ್ರಿಕಲ್ ಚೊಚ್ಚಲ ಸಿನಿಮಾ. ಈ ಹಿಂದೆ ಹಲವು ವೆಬ್ ಸೀರೀಸ್ಗಳನ್ನ ನಿರ್ಮಾಣ ಮಾಡಿ ಅನುಭವವಿದ್ರು ಥಿಯೇಟ್ರಿಕಲ್ ರಿಲೀಸ್ ಇದೇ ಮೊದಲು. ಈಗಾಗಲೇ ಫೈರ್ಫ್ಲೈ ಸಿನಿಮಾದ ಪ್ರಚಾರವನ್ನು ನಿವೇದಿತಾ ಶಿವರಾಜ್ ಕುಮಾರ್ ಆರಂಭಿಸಿದ್ದಾರೆ. ಇನ್ನು ಈ ಚಿತ್ರವನ್ನ ವಂಶಿ ನಿರ್ದೇಶಿಸಿದ್ದು, ನಾಯಕನಾಗಿಯೂ ಅವರೇ ಕಾಣಿಸಿಕೊಂಡಿದ್ದಾರೆ. ಅಲ್ಲದೆ ಚಿತ್ರದ ಬಿಡುಗಡೆ ಸಿದ್ಧತೆ ನಡೆಸಲಾಗುತ್ತಿದ್ದು, ಏಪ್ರಿಲ್ 24ರಂದು ಬಿಡುಗಡೆಯಾಗಲಿದೆ. ಇದೇ ಚಿತ್ರದ ಕುರಿತಾಗಿ ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಿದ್ದ ನಿವೇದಿತಾ ತನ್ನ ತಂದೆಗೆ ಒಂದು ಚಿತ್ರ ನಿರ್ಮಾಣ ಮಾಡಬೇಕು ಎಂಬ ಕನಸನ್ನ ಇಟ್ಟುಕೊಂಡಿದ್ದಾರೆ. ಶಿವಣ್ಣ ಎಲ್ಲ ರೀತಿಯ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಮಾಸ್, ಕ್ಲಾಸ್, ಯಾವುದೇ ಝೋನ್ಗೂ ಶಿವಣ್ಣ ಓಕೆ. ಹೀಗಿರುವಾಗ ನಿವೇದಿತಾ ತಮ್ಮ ಸಿನಿಮಾದಲ್ಲಿ ಶಿವಣ್ಣನಿಗೆ ಯಾವ ಪಾತ್ರವನ್ನು ಕೊಡಬಹುದು ಎನ್ನುವ ಕುತೂಹಲಕ್ಕೂ ಉತ್ತರ ನೀಡಿದ್ದಾರೆ. ಶಿವಣ್ಣನನ್ನ ಹಿಂದೆ ಯಾರು ತೋರಿಸಿದ ಹಾಗೆ ಫ್ಯಾಮಿಲಿ ಮ್ಯಾನ್ ರೂಪದಲ್ಲಿ ತೆರೆಗೆ ತರಲು ನಿವೇದಿತಾ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಹೇಳಿ ಕೇಳಿ ಶಿವಣ್ಣ ನಿಜ ಜೀವನದಲ್ಲೂ ಫ್ಯಾಮಿಲಿ ಮ್ಯಾನ್. ಈ ಬಗ್ಗೆ ಕೂಡ ನಿವೇದಿತಾ ಮಾತನಾಡಿದ್ದು, ನನ್ನ ತಂದೆ ಎಷ್ಟೇ ಬ್ಯುಸಿ ಇದ್ದರೂ ಫ್ಯಾಮಿಲಿಗೆ ತುಂಬಾ ಟೈಮ್ ಕೊಡುತ್ತಿದ್ದರು ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ತಂದೆಯ ಜೊತೆ ಬಾಲನಟಿಯಾಗಿ ನಟಿಸಿದ್ದ ನಿವೇದಿತಾ ತಂದೆಗಾಗಿ ಸಿನಿಮಾವೊಂದನ್ನು ನಿರ್ಮಿಸಿ ತಂದೆಯ ಇಮೇಜ್ಗೆ ಒಪ್ಪುವಂತ ಪಾತ್ರವನ್ನ ನಿರ್ಧರಿಸುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಅಂದುಕೊಂಡಂತೆ ಎಲ್ಲವೂ ನಡೆದ್ರೆ ಮುಂದಿನ ವರ್ಷದಲ್ಲಿ ದೊಡ್ಡ ಮನೆಯ ಇನ್ನೊಂದು ಕುಡಿ ನಿರ್ಮಾಪಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಲಿದ್ದಾರೆ. ಇನ್ನು ನಿವೇದಿತಾ ನಟನೆಯ ಬಗ್ಗೆಯೂ ಮುಕ್ತವಾಗಿ ಮಾತನಾಡಿದ್ದಾರೆ. ಅಂಡಮಾನ್ ಸಿನಿಮಾದಲ್ಲಿ ನಾನು ನಟಿಸಿದ್ದೆ, ಅದು ಬಿಟ್ರೆ ಮತ್ತೆ ಸಿನಿಮಾದಲ್ಲಿ ನಟಿಸಲೇ ಇಲ್ಲ. ನಮ್ಮ ಮನೆಯಲ್ಲಿ ಆಕ್ಟಿಂಗ್ ಮಾಡಬೇಕು ಅನ್ನುವ ಬಗ್ಗೆ ಮಾತುಕತೆ ನಡೆಯುತ್ತಿರಲಿಲ್ಲ. ಆವಾಗ ನನ್ನ ಸ್ಕೂಲ್ ಶಿಕ್ಷಣ ಅದರ ಮೇಲೆ ಫೋಕಸ್ ಇತ್ತು. ಅಪ್ಪನ ಸಿನಿಮಾ ಸಿಟ್ಟಿಗೆ ಹೋಗ್ತಿದ್ವಿ. ಆದರೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮನೆಯಲ್ಲಿ ಅಷ್ಟೊಂದು ಚರ್ಚೆ ಏನೂ ಆಗ್ತಾ ಇರಲಿಲ್ಲ. ನನಗೆ ಇನ್ನೊಂದು ಬಾಲನಟಿಯಾಗಿ ನಟಿಸುವುದಕ್ಕೆ ಅವಕಾಶ ಸಿಕ್ಕಿತ್ತು, ಆದರೆ ಆಗಲಿಲ್ಲ ಎಂದಿದ್ದಾರೆ.